ಆದರಿಸು ಎಂಬನು ಆದರಿಸು. ಮುಂಜಾವಿನ ಕಪ್ಪು ಮಂಜಿನಲ್ಲಿ ಹೊಳೆಯುತ್ತಿದ್ದ ರವಿ ಕಿರಣದಲ್ಲಿ ನಿನ್ನನ್ನೇ ಕಾಡುವೆವು. ತಂಗಾಳಿ ತಂಪು ಸೌಗಂಧ ಕಂಪು ನಿನ್ನನ್ನೇ ಸಾರುವೆವು. ತಂಗಾಳಿ ತಂಪು ಸೌಗಂಧ ಕಂಪು ನಿನ್ನನ್ನೇ ಸಾರುವೆವು. ಪ್ರಭುವೇ ಪ್ರಭುವೇ ನಿಮಗೆ ನಿಮಗೆ ಆರಾಧನೆ ಸ್ತುತಿಯು ಸಲ್ಲಿಸಲು ನಾವು ಬಂದಿಹೆವು. ಸಮ್ಮುಖದಿ ನಾವು ನಿಂತಿಹೆವು. ಎಂಬನು ಆದರಿಸು ಎಂಬನು ಆದರಿಸು. ಆತ್ಮೀಯರೇ, ಸಾಧಾರಣ ಕಾಲದ 14ನೇ ಭಾನುವಾರದ ದಿವ್ಯ ಬಲಿ ಪೂಜೆಯ ಆನ್ಲೈನ್ ಭಕ್ತಾದಿಗಳು ನಿಮ್ಮೆಲ್ಲರಿಗೂ ಸುಸ್ವಾಗತ. ಈ ಬಲಿಪೂಜೆಯಲ್ಲಿ ಭಕ್ತಿಪೂರ್ವಕವಾಗಿ ಭಾಗಿಯಾಗಿ ಪ್ರಭು ಕ್ರಿಸ್ತರು ನಮ್ಮೆಲ್ಲರನ್ನು ಅವರ ಬಳಿ ವಿಶ್ರಾಂತಿ ಪಡೆಯಲು ಆಹ್ವಾನಿಸುತ್ತಿದ್ದಾರೆ. ಅವರ ಕರೆಗೆ ಹೋಗುತ್ತವರಾಗಿ ನಮ್ಮನ್ನೇ ಸಮರ್ಪಿಸಿಕೊಳ್ಳೋಣ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಮ್ಮ ಪ್ರಭು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಆತ್ಮೀಯರೇ, ಈ ದಿವ್ಯ ಬಲಿ ಪೂಜೆಯಲ್ಲಿ ಯೋಗ್ಯವಾಗಿ ಭಾಗಿಯಾಗುವಂತೆ ನಮ್ಮ ಪಾಪಗಳನ್ನು ಒಪ್ಪಿ ಪ್ರಭು ಕ್ರಿಸ್ತರ ಕರುಣೆಗಾಗಿ ಬೇಡೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ, ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ ನನ್ನ ಪಾಪವೇ ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ, ನಿಮ್ಮನ್ನು ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಮನ್ನಿಸಿ ನಮ್ಮೆಲ್ಲರನ್ನು ನಿತ್ಯ ಜೀವದೆಡೆಗೆ ಕರೆದೊಯ್ಯಲಿ. ಆಮೆನ್. ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ, ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ, ಪ್ರಭು ಪ್ರಭು ದಯೆ ತೋರಿ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭುವಿಯಲ್ಲಿ ಸುಮನಸ್ಕರಿಗೆ ಶಾಂತಿ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭುವಿಯಲ್ಲಿ ಸುಮನಸ್ಕರಿಗೆ ಶಾಂತಿ.
ಪ್ರಭು ದೇವರೇ, ಸ್ವರ್ಗದ ರಾಜರೇ, ಸರ್ವಶಕ್ತ ದೇವ ಪಿತನೇ, ನಾವು ನಿಮ್ಮನ್ನು ಸ್ತುತಿಸುತ್ತೇವೆ, ಭಜಿಸುತ್ತೇವೆ, ಆರಾಧಿಸುತ್ತೇವೆ, ಮಹಿಮೆ ಪಡಿಸುತ್ತೇವೆ. ನಿಮ್ಮ ಉನ್ನತ ಮಹಿಮೆಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭುವಿಯಲ್ಲಿ ಸುಮನಸ್ಕರಿಗೆ ಶಾಂತಿ. ಪ್ರಭು ಯೇಸು ಕ್ರಿಸ್ತರೇ, ಏಕೈಕ ಪುತ್ರರೇ, ಪ್ರಭು ದೇವರೇ, ದೇವರ ಕುರಿಮರಿಯೇ, ಪಿತನ ಪುತ್ರರೇ, ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮಗೆ ದಯೆ ತೋರಿ, ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸಿರಿ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭುವಿಯಲ್ಲಿ ಸುಮನಸ್ಕರಿಗೆ ಶಾಂತಿ. ಪಿತನ ಬಲಗಡೆಯಲ್ಲಿ ಆಸೀನರಾಗಿರುವವರೇ, ನಮಗೆ ದಯೆ ತೋರಿ, ಏಕೆಂದರೆ ನೀವೊಬ್ಬರೇ ಪರಿಶುದ್ಧರು, ನೀವೊಬ್ಬರೇ ಪ್ರಭು, ನೀವೊಬ್ಬರೇ ಮಹೋನ್ನತರು, ಯೇಸು ಕ್ರಿಸ್ತರೇ. ಪವಿತ್ರಾತ್ಮರೊಡನೆ ದೇವಪಿತನ ಮಹಿಮೆಯಲ್ಲಿ ಇರುವವರು ನೀವು, ದೇವಪಿತನ ಮಹಿಮೆಯಲ್ಲಿ ಇರುವವರು ನೀವು. ಪ್ರಾರ್ಥಿಸೋಣ. ದೇವರೇ, ಅವನಿತಿಗೀಡಾದ ವಿಶ್ವವನ್ನು ನಿಮ್ಮ ಪುತ್ರರ ದೀನತೆಯ ಮೂಲಕ ಉನ್ನತಿಗೇರಿಸಿದ್ದೀರಿ. ನಿಮ್ಮ ವಿಶ್ವಾಸಿಗಳನ್ನು ಪವಿತ್ರ ಸಂತಸದಿಂದ ತುಂಬಿರಿ. ಹೀಗೆ ಪಾಪದ ದಾಸತ್ಯದಿಂದ ನೀವು ಬಿಡುಗಡೆ ಮಾಡಿರುವವರ ಮೇಲೆ ನಿತ್ಯಾನಂದವನ್ನು ಸುರಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಇಗೋ ಬರುತ್ತೀಯನು ನಿಮ್ಮ ಅರಸನು. ಪ್ರವಾದಿ ಜಕರಿಯನ ಗ್ರಂಥದಿಂದ ಇಂದಿನ ಮೊದಲನೆಯ ವಾಚನ. ಸಂತೋಷಿಸಿರಿ, ಆನಂದಿಸಿರಿ, ಸಿಯೋನಿನ ನಿವಾಸಿಗಳೇ, ಹರ್ಷೋದ್ಗಾರ ಮಾಡಿರಿ, ಜೆರುಸಲೇಮಿನ ಜನಗಳೇ. ಇಗೋ
ಭರುತಿಯನು ನಿಮ್ಮ ಅರಸನು, ನ್ಯಾಯವಂತನು, ಜಯಶೀಲನು, ಆತನು ವಿನಮ್ರನು. ಹೇಸರಗಟ್ಟೆಯನ್ನೇರಿ ಸಾಗಿ ಬರುತ್ತಿಯನು. ಕಿತ್ತು ಹಾಕುವೆನು ಎಫ್ರೈಮಿನ ರಥ ಬಲವನ್ನು, ನಿಶ್ಶೇಷ ಮಾಡುವೆನು ಜೆರುಸಲೇಮಿನ ಅಶ್ವ ಬಲವನ್ನು. ಮುರಿಯಲಾಗುವುದು ಯುದ್ಧದ ಬಿಲ್ಲುಗಳನ್ನು, ಘೋಷಿಸುವೆನು ಶಾಂತಿಯನ್ನು ರಾಷ್ಟ್ರಗಳಿಗೆ. ಆತನ ರಾಜ್ಯಭಾರ ಸಮುದ್ರದಿಂದ ಸಮುದ್ರದವರೆಗೆ, ಯೂಫ್ರೆಟಿಸ್ ನದಿಯಿಂದ ಭೂಮಿಯ ಕಟ್ಟ ಕಡೆಯವರೆಗೆ. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಸಂತ ಪೌಲನು ರೋಮನರಿಗೆ ಬರೆದ ಪತ್ರದಿಂದ ಇಂದಿನ 2ನೆಯ ವಾಚನ. ಸಹೋದರರೇ, ನಿಮ್ಮಲ್ಲಿ ನಿಜವಾಗಿಯೂ ದೇವರ ಆತ್ಮವು ನೆಲೆಸಿದ್ದರೆ ನೀವು ಶರೀರ ಸ್ವಭಾವಕ್ಕೆ ಅನುಸಾರವಾಗಿ ಜೀವಿಸದೆ ಪವಿತ್ರಾತ್ಮ ಅವರ ಚಿತ್ತಕ್ಕೆ ಅನುಸಾರವಾಗಿ ಜೀವಿಸುತ್ತೀರಿ. ಯಾರಲ್ಲಿ ಕ್ರಿಸ್ತ ಯೇಸುವಿನ ಆತ್ಮ ಇಲ್ಲವೋ ಅಂಥವನು ಕ್ರಿಸ್ತ ಯೇಸುವಿಗೆ ಸೇರಿದವನಲ್ಲ. ಯೇಸುವನ್ನು ಮರಣದಿಂದ ಎಬ್ಬಿಸಿದ ದೇವರ ಆತ್ಮ ನಿಮ್ಮಲ್ಲಿ ನೆಲೆಗೊಂಡಿರಲಿ. ಆಗ ಕ್ರಿಸ್ತ ಯೇಸುವನ್ನು ಮರಣದಿಂದ ಎಬ್ಬಿಸಿದ ದೇವರು ನಿಮ್ಮಲ್ಲಿ ನೆಲೆಗೊಂಡಿರುವ ಆತ್ಮನ ಮುಖಾಂತರ ನಿಮ್ಮ ನಶ್ವರ ದೇಹಗಳಿಗೂ ಜೀವವನ್ನೀಯುವರು. ಆದ್ದರಿಂದ ಸಹೋದರರೇ, ನಾವು ಶರೀರ ಸ್ವಭಾವದ ಅಂಗಿನಲ್ಲಿಲ್ಲ, ಅದರ ಆಶಾಪಾಶಗಳಿಗೆ ಅನುಗುಣವಾಗಿ ಬಾಳುವ ಅಂಗಿನಲ್ಲೂ ಇಲ್ಲ. ನೀವು ಶರೀರ ಸ್ವಭಾವಕ್ಕೆ ಅನುಸಾರವಾಗಿ ಬಾಳಿದರೆ ಖಂಡಿತವಾಗಿ ಜೀವಿಸುವಿರಿ. ಪವಿತ್ರಾತ್ಮ ಅವರ ನೆರವಿನಿಂದ ದೈಹಿಕ ದುರಭ್ಯಾಸಗಳನ್ನು ದಮನ ಮಾಡಿದರೆ ಜೀವಿಸುವಿರಿ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. Hallelujah.
ಸಂದೇಶವನ್ನು ಯೋಗ್ಯವಾಗಿ ಪ್ರಕಟಿಸುವಂತೆ ನನ್ನ ಹೃದಯವನ್ನು ವದನವನ್ನು ಪರಿಶುದ್ಧಗೊಳಿಸಿರಿ. ಪ್ರಭು ನಿಮ್ಮೊಡನೆ ಇರಲಿ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಯೇಸು, ಪಿತನೇ, ಭೂಸ್ವರ್ಗದ ಒಡೆಯನೇ, ಜ್ಞಾನಿಗಳಿಗೂ ಮೇಧಾವಿಗಳಿಗೂ ಈ ವಿಷಯಗಳನ್ನು ಮರೆಮಾಡಿ ಮಕ್ಕಳಂಥವರಿಗೆ ನೀವು ಶ್ರುತಪಡಿಸಿದ್ದೀರಿ. ಅದಕ್ಕಾಗಿ ನಿಮ್ಮನ್ನು ವಂದಿಸುತ್ತೇನೆ. ಹೌದು ಪಿತನೇ, ಇದೇ ನಿಮ್ಮ ಸುಪ್ರೀತ ಸಂಕಲ್ಪ. ನನ್ನ ಪಿತ ಸಮಸ್ತವನ್ನು ನನ್ನ ವಶಕ್ಕೆ ಒಪ್ಪಿಸಿದ್ದಾರೆ. ಪುತ್ರರು ಯಾರೆಂಬುದನ್ನು ಪಿತನೇ ಹೊರತು ಬೇರಾರು ಅರಿಯರು. ಪಿತನು ಯಾರು ಎಂಬುದನ್ನು ಪುತ್ರನು ಮತ್ತು ಯಾರಿಗೆ ಪುತ್ರನು ಅವರನ್ನು ಶ್ರುತಪಡಿಸಲು ಇಚ್ಛಿಸುತ್ತಾನೋ ಅವರೇ ಹೊರತು ಮತ್ತಾರು ಅರಿಯರು. ದುಡಿದು ಭಾರ ಹೊತ್ತು ಬಳಲಿ ಬೆಂಡಾಗಿರುವ ಸರ್ವಜನರೇ, ನೀವೆಲ್ಲರೂ ನನ್ನ ಬಳಿಗೆ ಬಂದಿರಿ. ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ. ನಾನು ವಿನಯಶೀಲನು, ದೀನ ಹೃದಯನು. ನನ್ನ ನೊಗಕ್ಕೆ ಹೆಗಲು ಕೊಟ್ಟು ನನ್ನಿಂದ ಕಲಿತುಕೊಳ್ಳಿ, ಆಗ ನಿಮಗೆ ವಿಶ್ರಾಂತಿ ಸಿಗುವುದು. ನನ್ನ ನೊಗ ಹಗುರ, ನನ್ನ ಹೊರೆ ಸುಗಮ ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಆತ್ಮೀಯ ಸಹೋದರ ಸಹೋದರಿಯರೇ, ಒಂದು ಧರ್ಮಕೇಂದ್ರ. ಆ ಧರ್ಮಕೇಂದ್ರದಲ್ಲಿ ಎಲ್ಲ ವಿಧವಾದ ಭಕ್ತಾದಿಗಳು ಇದ್ದರು. ಒಬ್ಬ ಬಡ ರೈತ ಇದ್ದ. ಅವನು ದೇವರಲ್ಲಿ ಭಯ ಭಕ್ತಿ ಉಳ್ಳವನು, ವಿನಮ್ರನು, ದೀನ ಸ್ವಭಾವದವನು ಹಾಗೂ ಎಲ್ಲ ವಿಧಗಳಲ್ಲಿ ಸದಾಕಾಲ ತನ್ನ ಸರ್ವಸ್ವ ಹಾಗೂ ಪ್ರಥಮ ಸ್ಥಾನ ದೇವರದ್ದೇ ಎಂದು ಯೋಚಿಸುವಂತಹ ವ್ಯಕ್ತಿ. ಅವನ ಹೆಸರು ಸಂತ್ಯಾಗು. ಇವನು ದೇವಾಲಯದಲ್ಲಿ ಹೊಡೆಯುವ ತ್ರಿಕಾಲ ಗಂಟೆಗಳ ಸಂದರ್ಭದಲ್ಲಿ ಈ ನಡು ಮಧ್ಯಾಹ್ನದ ತ್ರಿಕಾಲ ಗಂಟೆ ಹೊಡೆಯುವಾಗ ಪ್ರತಿದಿನ ದೇವಾಲಯಕ್ಕೆ ಬರುವ ಒಂದು ರೂಢಿ ಮಾಡಿಕೊಂಡಿದ್ದ. ಆ ತ್ರಿಕಾಲ ಗಂಟೆ ಹೊಡೆಯುವ ಸಂದರ್ಭದಲ್ಲಿ ಪೀಠದ ಮುಂದೆ ನಿಂತು ಪಾಡು ಪಟ್ಟ ಸ್ವರೂಪದಲ್ಲಿರುವ ಯೇಸುವನ್ನು ತದೇಕ ಚಿತ್ತದಿಂದ ಏಕಾಗ್ರತೆಯಿಂದ ಹಾಗೇ ದೃಷ್ಟಿಸಿ ನೋಡ್ತಾ ಇದ್ದ. ಈ ಗಂಟೆ ಮುಗಿದಾದ ಮೇಲೆ ತಕ್ಷಣ ಹೊರಟೋಗ್ತಿದ್ದ. ಅಂದರೆ ಕೇವಲ 1 ನಿಮಿಷಗಳ ಕಾಲ. ಅವನೇನು ಮಾಡ್ತಿದ್ದ? ತ್ರಿಕಾಲ ಗಂಟೆಗಳ ಸಂದರ್ಭದಲ್ಲಿ ಗಂಟೆಯ ನಾದವನ್ನು ಆಲಿಸುತ್ತಾ ಯೇಸುವನ್ನು ನೋಡ್ತಾ ಇದ್ದ. ಆ ಗಂಟೆಯ ನಾದ ಮುಗಿದಾದ ಮೇಲೆ, ಪ್ರಭು ನಾನು ಯಾಗ, ಅವನನ್ನು ಯಾಗ ಅಂತ ಕರೀತಾ ಇದ್ರು, ನಾನು ಯಾಗ, ಈಗೋ ಬಂದಿದ್ದೇನೆ ಅಷ್ಟು ಹೇಳಿ
ಹೋಗ್ಬಿಡ್ತಿದ್ದ. ತಲೆ ಬಗ್ಗಿಸಿ ಯೇಸುವನ್ನು ನಮಿಸಿ ಹೋಗ್ಬಿಡ್ತಿದ್ದ. ಸುಮಾರು ಜನ ಈ ಯಾಗನ್ನು ನೋಡ್ತಾ ಇದ್ರು. ಏನು ಮಾಡ್ತಾನೆ ಇವನು, ಸುಮ್ಮನೆ ಆಗಿ ಬರ್ತಾನೆ ಆಗ ಹೋಗ್ತಾನೆ, ಇದೇನು ಪ್ರಾರ್ಥನೆನಾ ಎನ್ನುವಂತೆ ಅವನ ಬಗ್ಗೆ ಯೋಚನೆ ಮಾಡ್ತಾಯಿದ್ರು. ಧರ್ಮ ಕೇಂದ್ರದ ಗುರುಗಳಿಗೂ ಅವನ ಬಗ್ಗೆ ಒಂದು ಸ್ವಲ್ಪ ಯೋಚನೆ ಮೂಡಿತು. ಅವನು ಅನೇಕ ವರ್ಷಗಳ ಕಾಲ ಈ ರೂಢಿಯಲ್ಲಿದ್ದವನು ಇದ್ದಕ್ಕಿದ್ದಂತೆ ನಾಪತ್ತೆಯಾದ. ಅವನ ಒಂದು ಉಪಸ್ಥಿತಿ ಇಲ್ಲದೆ ಹೋಯಿತು. ಕೆಲವರು ಏನು ಯಾಗ ಬರಲಿಲ್ಲ. ಆಗ ಆ ಒಂದು ಬಿಸಿ ಧರ್ಮ ಕೇಂದ್ರ ಗುರುಗಳಿಗೂ ಬಿಡ್ತು. ಅವರು ಸಹ ಏನಾಯಿತು, ಯಾಕೆ ಬರ್ತಾ ಇಲ್ಲ ಅವನು ಎಂದು ಯೋಚನೆ ಮಾಡ್ತಾಯಿದ್ರು. ಹೇಗೋ ಕೆಲವರನ್ನೆಲ್ಲ ವಿಚಾರಿಸಿ ಅವನ ಮನೆಯನ್ನು ಪತ್ತೆ ಹಚ್ಚಿ ಅವನ ಮನೆಗೆ ಧರ್ಮ ಕೇಂದ್ರದ ಗುರುಗಳು ಹೋಗ್ತಾರೆ. ಯಾಗ ಏನಾಯಿತು, ಯಾಕೆ ನೀನು ಕಾಣಿಸ್ಕೊಳ್ತಾ ಇಲ್ಲ? ಗುರುಗಳೇ, ನಾನು ಅಸ್ವಸ್ಥನಾಗಿದ್ದೇನೆ, ದೇವಾಲಯಕ್ಕೆ ಬರುವ ಸ್ಥಿತಿಯಲ್ಲಿಲ್ಲ, ನಾನು ಒಬ್ಬಂಟಿಗ. ನಾನು ಚೆನ್ನಾಗಿರಬೇಕಾದ್ರೆ ಅನೇಕ ವರ್ಷಗಳ ಕಾಲ ಪ್ರಭು ಯೇಸುವಿನ ಬಳಿ ಬಂದು ಪ್ರಭು ಯಾಗ ಬಂದಿದ್ದೇನೆ ಎಂದು ಹೇಳ್ತಾ ಇದ್ದೆ. ಈಗ ನಾನು ಹಾಸಿಗೆ ಹಿಡಿದು ಇಲ್ಲಿ ಮಲಗಿರುವಾಗ ಪ್ರತಿದಿನ ನಡು ಮಧ್ಯಾಹ್ನ ಪ್ರಭು ಯೇಸು ನನ್ನ ಬಳಿ ಬಂದು ಯಾಗ ನಿನ್ನ ಯೇಸು ಬಂದಿದ್ದೇನೆ ಎಂದು ಹೇಳಿ ಹೋಗ್ತಾರೆ. ಅದಕ್ಕಿಂತ ಭಾಗ್ಯ ನನಗಿನ್ನೇನು ಬೇಕು ಎಂದು ಅವನು ಹೇಳಿ ತೊಡಗಳನ್ನು ಹಾಳ್ತಾನೆ. ಆಗ ಧರ್ಮ ಕೇಂದ್ರದ ಗುರುಗಳು ಅವನನ್ನು ಸ್ವಾಂತನಪಡಿಸುತ್ತಾ, ಯಾಗ ನೀನೇ ಭಾಗ್ಯಶಾಲಿ, ನೀನೇ ಅದೃಷ್ಟವಂತ, ಪ್ರಭು ಕ್ರಿಸ್ತ ನಿನ್ನನ್ನು ಅರಸಿ ಪ್ರತಿದಿನ ನಡು ಮಧ್ಯಾಹ್ನ ಬಂದು ನಿನ್ನನ್ನು ಸಂಧಿಸ್ತಾರೆ ಅಂದರೆ ಅದಕ್ಕಿಂತ ಸಂತೋಷದ ವಿಷಯ ಇದೆಯಾ ಎಂದು ಅವರು ಅವನಿಗೆ ಹೇಳಿ ಅವನಿಗೆ ಆಶೀರ್ವಾದ ನೀಡಿ ಪ್ರಾರ್ಥನೆ ಮಾಡಿ ಹೊರಟು ಹೋಗ್ತಾರೆ. ಆತ್ಮೀಯ ಸಹೋದರ ಸಹೋದರಿಯರೇ, ನಮ್ಮ ಮಾನವ ಸಂಬಂಧಗಳಲ್ಲಿ ನಂಬಿಕೆ, ಭರವಸೆ, ವಿಶ್ವಾಸ ಆಧಾರ. ಈ ನಂಬಿಕೆ, ಭರವಸೆ, ವಿಶ್ವಾಸವಿಲ್ಲದಿದ್ದರೆ ನಮ್ಮ ಜೀವನ ಬರಿದು. ಆತ್ಮವಿಶ್ವಾಸದಿಂದ ಕೂಡಿದ ನಂಬಿಕೆ ಬದುಕಿಗೆ ಆಧಾರ ಸ್ತಂಭ. ಈ ಬದುಕು ಕ್ಷಣಿಕವಾದರೂ ಅದನ್ನು ಈ ನಂಬಿಕೆ, ಭರವಸೆ, ವಿಶ್ವಾಸ ಅಮೂಲ್ಯವಾಗಿಸಬಲ್ಲದು. ನಾನು ಹೇಳಿದ ಆ ಘಟನೆಯಲ್ಲಿ ಬರುವಂತಹ ಯಾಗ ನಂಬಿಕೆ, ಭರವಸೆ, ವಿಶ್ವಾಸದಿಂದ ತುಂಬಿದಂತಹ ವ್ಯಕ್ತಿ. ಇಂತಹ ವ್ಯಕ್ತಿತ್ವವನ್ನು ದೇವರು ಮೆಚ್ಚುತ್ತಾರೆ. ಅವನ ಈ ನಂಬಿಕೆ, ಭರವಸೆ ಮತ್ತು ವಿಶ್ವಾಸವನ್ನು ಮೆಚ್ಚಿದ ಪ್ರಭು ಕ್ರಿಸ್ತ ಅವನಿಗೆ ನಡು ಮಧ್ಯಾಹ್ನ ಗೋಚರಿಸುತ್ತಾ, ಯಾಗ ನಿನ್ನ ಪ್ರಭು ಯೇಸು ಬಂದಿದ್ದೇನೆ ಎಂದು ಹೇಳ್ತಾ ಇದ್ದರು. ಈ ನಂಬಿಕೆ, ಭರವಸೆ, ವಿಶ್ವಾಸ ಹೇಗೆ ಬರುತ್ತೆ ಅಂದರೆ ನಮಗೆ ಪ್ರೀತಿ ತುಂಬಿರಬೇಕು. ನಮ್ಮ ಎದೆ ಆಳದಲ್ಲಿ, ನಮ್ಮ ಜೀವನದಲ್ಲಿ, ನಮ್ಮ ನಡೆ ನುಡಿಯಲ್ಲಿ ಹಾಗೂ ನಮ್ಮ ಸಂಬಂಧಗಳಲ್ಲಿ ಪ್ರೀತಿ ಮನೆ ಮಾಡಿ ಅದು ನಿಲ್ಲಬೇಕು. ಆ ಪ್ರೀತಿ ಇದ್ದ ಕಡೆ ದೇವರಿರುತ್ತಾರೆ. ಆ ದೇವರು ಗೋಚರಿಸುವ ಹಾಗೂ ತಮ್ಮ ಪ್ರಸನ್ನತೆಯನ್ನು ನೀಡುವ ಕಡೆ ನಂಬಿಕೆ, ಭರವಸೆ, ವಿಶ್ವಾಸ ಮೂಡುತ್ತದೆ. ಈ ಪ್ರೀತಿಯನ್ನು ಹೇಗೆ ನಾವು ನಮ್ಮ ಜೀವನಗಳಲ್ಲಿ ಕಾಣಬೇಕು ಎಂಬುದಕ್ಕೆ ಸಂತ ಪೌಲನು ಮೊದಲನೆಯ ಕೊರಿಂಥಿಯರಿಗೆ ಬರೆದ ಪತ್ರದ
3ನೇ ಅಧ್ಯಾಯ 4ರಿಂದ 7 ವಾಕ್ಯಗಳಲ್ಲಿ ಸ್ಪಷ್ಟವಾಗಿ ಹೇಳುತ್ತಾರೆ. ಪ್ರೀತಿ ಬಹು ತಾಳ್ಮೆ ಉಳ್ಳದ್ದು, ಪ್ರೀತಿ ದಯೆ ತೋರಿಸುವಂತಹದ್ದು, ಪ್ರೀತಿ ಹೊಟ್ಟೆ ಕಿಚ್ಚು ಪಡುವುದಿಲ್ಲ, ಪ್ರೀತಿ ಹೊಗಳಿಸಿಕೊಳ್ಳುವುದಿಲ್ಲ, ಪ್ರೀತಿಯು ಒಪ್ಪಿಕೊಳ್ಳುವುದಿಲ್ಲ, ಮರ್ಯಾದೆಗೆಟ್ಟು ನಡೆಯುವುದಿಲ್ಲ, ಸ್ವಪ್ರಯೋಜನವನ್ನು ಚಿಂತಿಸುವುದಿಲ್ಲ, ಇತರರ ಒಳಿತನ್ನೇ ಚಿಂತಿಸುವುದು ಪ್ರೀತಿ. ಪ್ರೀತಿ ಸಿಟ್ಟುಕೊಳ್ಳುವುದಿಲ್ಲ, ಪ್ರೀತಿಯು ಅಪಕಾರವನ್ನು ಮನಸ್ಸಿನಲ್ಲಿಟ್ಟುಕೊಳ್ಳುವುದಿಲ್ಲ, ಪ್ರೀತಿ ಅನ್ಯಾಯವನ್ನು ನೋಡಿ ಸಂತೋಷ ಪಡುವುದಿಲ್ಲ, ಸತ್ಯಕ್ಕೆ ಜಯವಾಗುವಲ್ಲಿ ಸಂತೋಷ ಪಡುತ್ತದೆ. ಎಲ್ಲವನ್ನೂ ಪ್ರೀತಿ ಅಡಗಿ ತನ್ನ ಹೃದಯಾಳದಲ್ಲಿ ಇಟ್ಟುಕೊಳ್ಳುತ್ತದೆ. ಎಲ್ಲವನ್ನೂ ನಂಬುತ್ತದೆ. ಪ್ರೀತಿ ಎಲ್ಲವನ್ನೂ ನಿರೀಕ್ಷಿಸುತ್ತದೆ. ಹಾಗೂ ಪ್ರೀತಿ ಎಲ್ಲವನ್ನೂ ಸಹಿಸಿಕೊಳ್ಳುತ್ತದೆ. ಹೀಗೆ ಇಷ್ಟು ಅಮೂಲ್ಯವಾದ ಪ್ರೀತಿಯನ್ನು ಪ್ರಭು ಕ್ರಿಸ್ತರ ಅನುಯಾಯಿಗಳೆಲ್ಲರೂ, ಅವರ ಹಿಂಬಾಲಕರು ಮತ್ತು ಅವರ ಭಕ್ತಾದಿಗಳಾದ ನಾವೆಲ್ಲರೂ ನಮ್ಮ ಎದೆಯಾಳದಲ್ಲಿ, ಜೀವನದಲ್ಲಿ ಬಿತ್ತನೆ ಮಾಡಿಕೊಳ್ಬೇಕು. ಇದಕ್ಕೆ ಆಹ್ವಾನವನ್ನು ಇಂದಿನ 2ನೆಯ ವಾಚನ ಸಂತ ಪೌಲರು ರೋಮನರಿಗೆ ಬರೆದ ಪತ್ರದ ಮುಖಾಂತರ ನಮಗೆ ಕರೆ ನೀಡುತ್ತಿದ್ದಾರೆ. ಈ ಪ್ರೀತಿಯನ್ನು ನಾವು ಯಾವ ರೀತಿ ಸಂಪಾದಿಸಿಕೊಳ್ಳಬೇಕೋ ಅನೇಕ ವಿಧಗಳಿದೆ. ಮುಖ್ಯವಾದ ವಿಧ ಪವಿತ್ರ ಗ್ರಂಥದ ಪಠಣ, ರೀಡಿಂಗ್ ಆಫ್ ದ ಹೋಲಿ ಬೈಬಲ್. ದೇವರ ವಾಕ್ಯವನ್ನು ನಾವು ಸದಾಕಾಲ ಧ್ಯಾನಿಸಿ ಅವನ್ನು ನಮ್ಮ ಜೀವನಗಳಲ್ಲಿ ಅಳವಡಿಸಿಕೊಳ್ಳುತ್ತಾ ಜೀವಿಸುವ ಒಂದು ವಿಶೇಷತೆ. ನಾವು ದೇವರ ವಾಕ್ಯವನ್ನು ಯಾವ ರೀತಿ ಸ್ಪಂದಿಸಬೇಕು, ಯಾವ ರೀತಿ ನಾವು ದೇವರ ವಾಕ್ಯದಲ್ಲಿ ನಮ್ಮನ್ನೇ ಸಂಪೂರ್ಣವಾಗಿ ನೆಲೆಗೊಳಿಸಿಕೊಳ್ಳಬೇಕು. ಅಪೊಸ್ತಲರ ಕೃತ್ಯ 17ನೇ ಅಧ್ಯಾಯ 11ನೇ ವಚನದಲ್ಲಿ, ನೀವು ದೇವರ ವಾಕ್ಯವನ್ನು ಪ್ರತಿದಿನವೂ ಪಠಿಸಬೇಕು. ಲೂಕ 4ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ, ನೀವು ದೇವರ ವಾಕ್ಯವನ್ನು ಕ್ರಮವಾಗಿ ಪಠಿಸಬೇಕು, ಪ್ರತಿದಿನವೂ ಕ್ರಮವಾಗಿ ಪಠಿಸಬೇಕು. ಅದು ಕೀರ್ತನೆಗಳು 119ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ, ನೀವು ದೇವರ ವಾಕ್ಯವನ್ನು ಪ್ರಾರ್ಥನಾಪೂರ್ವಕವಾಗಿ ಪಠಿಸಬೇಕು. ಮತ್ತು ಕೀರ್ತನೆಗಳು 119ನೇ ಅಧ್ಯಾಯ 48ನೇ ವಾಚನದಲ್ಲಿ, ನೀವು ದೇವರ ವಾಕ್ಯವನ್ನು ಪ್ರಾರ್ಥನಾಪೂರ್ವಕವಾಗಿ ಪಠಿಸಬೇಕು. ಕೀರ್ತನೆಗಳು 119ನೇ ಅಧ್ಯಾಯ 40ನೇ ವಾಕ್ಯದಲ್ಲಿ, ನೀವು ದೇವರ ವಾಕ್ಯವನ್ನು ಆಸೆಯಿಂದ ಭಾಳ ಆಸೆ ಪಟ್ಟು ಅದನ್ನು ಪಠಿಸಬೇಕು. ಕೀರ್ತನೆಗಳು 119ನೇ ಅಧ್ಯಾಯ 94ನೇ ವಾಕ್ಯದಲ್ಲಿ, ನೀವು ದೇವರ ವಾಕ್ಯವನ್ನು ಆಸಕ್ತಿಯಿಂದ ಪಠಿಸಬೇಕು. ಹಾಗೂ ಯೆಶಾಯ ಪ್ರವಾದಿಯ ಗ್ರಂಥ 34ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ,
ನೀವು ದೇವರ ವಾಕ್ಯವನ್ನು ಹುಡುಕುತ್ತಾ ಪಠಿಸಬೇಕು. ಹುಡುಕುತ್ತಾ ಪಠಿಸಬೇಕು. ಹೀಗೆ ದೇವರ ವಾಕ್ಯವನ್ನು 7 ರೀತಿಯಿಂದ ಓದುವವರು ಧನ್ಯರು. ದೇವರ ವಾಕ್ಯವನ್ನು 7 ರೀತಿಯಿಂದ ಪಠಿಸಿ ಧ್ಯಾನಿಸಿ ಅದನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಜೀವಿಸುವವರು ಭಾಗ್ಯವಂತರು, ಪ್ರಭು ಕ್ರಿಸ್ತರಿಗೆ ಆಪ್ತರಾಗಿರುತ್ತಾರೆ. ಇಷ್ಟೆಲ್ಲ ಅಂಶಗಳನ್ನು ನಾನು ಹೇಳಿದ ಘಟನೆಯಲ್ಲಿ ಬಂದಂತಹ ಯಾಗ ತನ್ನ ಜೀವನದಲ್ಲಿ, ತನ್ನ ಮುಗ್ಧತೆಯಲ್ಲಿ, ತನಗಿದ್ದಂತಹ ಆ ಒಂದು ದೀನ ಪರಿಸರದಲ್ಲಿ ಆಪ್ತತೆಯಿಂದ ಪ್ರಭುವಿಗೆ ತನ್ನನ್ನೇ ಸಮರ್ಪಿಸಿಕೊಂಡಿದ್ದನು. ಆದಾಗ್ಯೂ ಅವನಿಗೆ ಅಸ್ವಸ್ಥತೆ ಕಾಡಿದಾಗ ಪ್ರಭು ಕ್ರಿಸ್ತರು ಅವನನ್ನೇ ಹರಸಿ ಅವನಿಗೆ ತಮ್ಮ ಪ್ರಸನ್ನತೆಯನ್ನು ದಯಪಾಲಿಸಿದರು. ಹೀಗೆ ಜೀವನದಲ್ಲಿ ಏರುಪೇರಾದಾಗ, ಕಷ್ಟ ನಷ್ಟ ದುಃಖ ದುಗುಡ ಸಂಭವಿಸುವಾಗ ದೇವರು ನಮಗೆ ನೆರವಾಗಿ ಬರುತ್ತಾರೆ ಎಂಬ ಅಂಶವನ್ನು ಈ ಒಂದು ಘಟನೆ ನಮಗೆ ನೆನಪಿಸುತ್ತದೆ. ದೇವರು ಆತ್ಮೀಯರೇ ಯಾವಾಗಲೂ ಮುರಿದ ವಸ್ತುಗಳನ್ನೇ ಬಹಳ ಸುಂದರವಾಗಿ ಉಪಯೋಗಿಸುತ್ತಾರೆ. ಮುರಿದ ಮೋಡಗಳೇ ಮಳೆಯನ್ನು ಸುರಿಸುವುದು, ಒಡೆದ ನೆಲವೇ ಉಳುವ ಹೊಲವಾಗುವುದು, ಒಡೆದ ಭತ್ತವೇ ಬೀಜವಾಗುವುದು, ಒಡೆದ ಬೀಜಗಳೇ ಹೊಸ ಸಸ್ಯಗಳಿಗೆ ಜೀವ ಕೊಡುವುದು. ಆದ್ದರಿಂದ ಯಾವಾಗ ನೀವು ಮುರಿಯಲ್ಪಡುತ್ತೀರೋ, ಯಾವಾಗ ನೀವು ಜಜ್ಜಲ್ಪಡುತ್ತೀರೋ, ಯಾವಾಗ ನೀವು ನಂಬಿ ಕರ್ತನು ನಿಮ್ಮನ್ನು ಮಹತ್ ಕಾರ್ಯಗಳಿಗೆ ಸಿದ್ಧಪಡಿಸುತ್ತಿದ್ದಾನೆ ಎಂದು ಸಮರ್ಪಿಸಿಕೊಳ್ಳುತ್ತೀರೋ, ಆಗ ನೀವು ಧನ್ಯರು. ಮನ ಮುರಿದ ಯೋಸೇಫನು ಐಗುಪ್ತರ ಅಧಿಪತಿಯಾದನು. ಜಜ್ಜಲ್ಪಟ್ಟ ದಾವೀದನು ಇಸ್ರಾಯೇಲಿನ ಅರಸನಾದನು. ಕುಗ್ಗಿ ಹೋದ ಮೋಶೆ ಲಕ್ಷಾಂತರ ಜನರನ್ನು ಐಗುಪ್ತ ದೇಶದಿಂದ ವಾಗ್ದತ್ತ ನಾಡಿಗೆ ನಡೆಸಿದನು. ಸೆರೆ ಹಿಡಿಯಲ್ಪಟ್ಟು ವೇದನೆಯಲ್ಲಿದ್ದ ದಾನಿಯೇಲನೇ ಬಾಬೆಲ್ ಸಂಸ್ಥಾನದಲ್ಲಿ ಪ್ರಧಾನಿಗಳ ಮುಖಂಡನಾದನು. ಮನೋವ್ಯಥೆಪಟ್ಟ ಪೇತ್ರ ಪ್ರಧಾನ ಅಪೋಸ್ತಲನಾದನು. ಹೀಗೆ ನಾವು ವಾಸ್ತವಿಕವಾಗಿ ನಮ್ಮ ಪ್ರಪಂಚದ ಒಂದು ಪರಿಸರವನ್ನು ಕಂಡಾಗ ಸಹ ವಿಜ್ಞಾನಿಗಳು, ಸಂಶೋಧಕರು ಹಾಗೂ ಸಮಾಜಕ್ಕಾಗಿ, ಪ್ರಪಂಚಕ್ಕಾಗಿ, ಮಾನವರಿಗೋಸ್ಕರ ಎಲ್ಲ ವಿಧಗಳಲ್ಲಿ ತಮ್ಮ ಒಂದು ಸಮರ್ಪಣೆ ಕೊಡುಗೆಯನ್ನು ಇಟ್ಟಿರುವವರು ಆರೋಗ್ಯವಂತರಲ್ಲ. ಕಾಯಿಲೆಯಿಂದ ನರಳುತ್ತಿದ್ದವರು, ಕಷ್ಟದಲ್ಲಿದ್ದವರು, ತೊಂದರೆ ದುಃಖ ದುಡುಕಲಾಗಿರುವವರು, ಇವರೆಲ್ಲರೂ ಸಮಾಜ ಪೋಷಣೆಗೆ ತಮ್ಮ ಒಂದು ಗಿಫ್ಟ್ ಕೊಟ್ಟಿದ್ದಾರೆ. ಅದೇ ಪ್ರಕಾರ ನಾವು ಸಹ ದೇವರ ಒಂದು ಪರಾಮರಿಕೆಯಲ್ಲಿ ಅವರ ಆದೇಶವನ್ನು ಅನುಸರಿಸುವಂತಹ ವ್ಯಕ್ತಿಗಳಾಗಬೇಕು ಹಾಗೂ ಅವರ ಆಜ್ಞೆಯನ್ನು ಪಾಲಿಸುವಂತಹರಾಗಬೇಕು. ಆದುದರಿಂದಲೇ ನಮ್ಮ ಜೀವನಗಳಲ್ಲಿ ಏರುಪೇರು, ಕುಂದುಕೊರತೆ, ದುಃಖ ದುಗುಡ, ಕಷ್ಟ ನಷ್ಟ ಎಲ್ಲ ಸಂಭವಿಸುವಂತಹ ಸಂದರ್ಭದಲ್ಲಿ ಯಾವ ರೀತಿ ಯಾಗಪ್ಪನನ್ನು ಪ್ರಭು ಕ್ರಿಸ್ತರು ಸ್ವತಃ ಹೋಗಿ ಸಂಧಿಸಿದರೋ ಅದೇ ಪ್ರಕಾರ ನಮ್ಮನ್ನು ಸಂಧಿಸುತ್ತಾರೆ. ಅವರ ವಾಕ್ಯದ ಮೂಲಕ ಯಾವ ರೀತಿ ದುಡಿದು ಭಾರ ಹೊತ್ತು ಬಳಲಿ ಬೆಂಡಾಗಿರುವ ಸರ್ವ ಜನರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ ಎಂಬ ಆಶ್ವಾಸನೆಯ ನುಡಿಗಳಿಂದ ಹಾಗೂ ಸ್ವಾಂತ್ವನದ ನುಡಿಗಳಿಂದ
ಸ್ವಸ್ಥತೆ ಮಾಡುವಂತಹ ನುಡಿಗಳಿಂದ, ತಮ್ಮ ಪ್ರಸನ್ನತೆಯನ್ನು ದಯಪಾಲಿಸುವಂತಹ ನುಡಿಗಳಿಂದ, ತಮ್ಮ ಕೊಡುಗೆಗಳನ್ನು, ಕೃಪೆಯನ್ನು ಮತ್ತು ಆಶೀರ್ವಾದಗಳನ್ನು ಹೊಳೆಯಾಗಿ ನಮ್ಮ ಮೇಲೆ ಹರಿಸುವಂತಹ ಒಂದು ನುಡಿಗಳಿಂದ ನಮ್ಮನ್ನು ಪ್ರಭು ಕ್ರಿಸ್ತರು ಇಂದಿನ ಶುಭ ಸಂದೇಶದಲ್ಲಿ ಆಹ್ವಾನಿಸುತ್ತಿದ್ದಾರೆ. ಅವರಿಗೆ ನಾವು ನಮ್ಮ ಹೃದಯ, ನಮ್ಮ ಮನಸ್ಸು, ನಮ್ಮ ಜೀವನ ತೆರೆದಿಡಬೇಕು. ಪ್ರಭುವೇ, ನಾವು ಎಲ್ಲವನ್ನೂ ಮರೆತು ನೀವೇ ನಮಗೆ ಸರ್ವಸ್ವ, ನೀವೇ ನಮ್ಮ ಜೀವನಕ್ಕೆ ಪ್ರಧಾನ, ನೀವೇ ನಮ್ಮ ರಕ್ಷಕ, ವಿಮೋಚಕ, ನನ್ನ ರಾಜ ಹಾಗೂ ನನ್ನನ್ನು ಆಳುವ, ನಮ್ಮ ಮನೆಯನ್ನು ಆಳುವ, ಈ ಲೋಕವನ್ನು ಆಳುವ ರಕ್ಷಕ ಎಂದು ಅಂಗೀಕರಿಸಿ ಅವರ ಅನುಯಾಯಿಯಾಗಿ, ಹಿಂಬಾಲಕನಾಗಿ, ಅವರ ಯೋಗ್ಯ ಶಿಷ್ಯನಾಗಿ, ಅವರ ದೈವತ್ವವನ್ನು ಹಾಗೂ ಅವರ ವಾಕ್ಯವನ್ನು ಸಾರುವ ಸಲಕರಣೆಗಳಾಗಲು ನಮ್ಮನ್ನೇ ಅವರಿಗೆ ಸಮರ್ಪಿಸಿಕೊಳ್ಳೋಣ. ಪ್ರಭು ಯೇಸುವೇ, ನಮ್ಮನ್ನು ಪರಿವರ್ತಿಸಿ, ಪ್ರಭು ಯೇಸುವೇ, ನಮ್ಮನ್ನು ರೂಪಿಸಿ, ಪ್ರಭು ಯೇಸುವೇ, ನಮ್ಮನ್ನು ನಿಮ್ಮ ಕಾರ್ಯಕ್ಕೆ ಉಪಯೋಗಿಸಿಕೊಳ್ಳಿ. ನಿಮ್ಮ ಆದೇಶವನ್ನು, ಆಜ್ಞೆಯನ್ನು ಅನುಸರಿಸುವಂತೆ ಮಾಡಿರಿ. ನಾವು ಸದಾಕಾಲ ನಿಮಗೆ ಚಿರಋಣಿಗಳಾಗಿ ಬಾಳುವಂತಹ ಭಾಗ್ಯವನ್ನು ನಮಗೆ ಕರುಣಿಸಿರಿ ಎಂದು ಮುಂದುವರಿದು ಈ ದಿವ್ಯ ಬಲಿ ಪೂಜೆಯಲ್ಲಿ ಪ್ರಭುವನ್ನು ನೋಡಿ ಮುಂದುವರಿದು ಪ್ರಾರ್ಥಿಸೋಣ. ಆಮೇಲೆ ಸ್ವರ್ಗವನ್ನು ಭೂಮಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಪಿತನನ್ನು ವಿಶ್ವಾಸಿಸುತ್ತೇನೆ. ಅವರ ಏಕೈಕ ಪುತ್ರರು ನಮ್ಮ ಪ್ರಭುವೂ ಆದ ಯೇಸು ಕ್ರಿಸ್ತನನ್ನು ವಿಶ್ವಾಸಿಸುತ್ತೇನೆ. ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದ ಕನ್ಯಾಮರಿಯಮ್ಮನಲ್ಲಿ ಜನಿಸಿದರು. ಪೋನ್ಚಿಯಸ್ ಪಿಲಾತನ ಅಧಿಕಾರದಲ್ಲಿ ಯಾತನೆಯನ್ನು ಅನುಭವಿಸಿ ಶಿಲುಬೆಗೆ ಏರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕೆ ಇಳಿದು ಮೂರನೆಯ ದಿನ ಮೃತರ ಮಧ್ಯದಿಂದ ಪುನರುಜ್ಜೀವಿತರಾಗಿ ಎದ್ದರು. ಸ್ವರ್ಗಕ್ಕೆ ಈ ಸರ್ವಶಕ್ತ ದೇವದೂತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ. ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು, ಸಂತರ ನ್ಯೂನತೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ. ಮೃತರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ. ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇನೆ. ಆಮೆನ್. ಸಹೋದರ ಸಹೋದರಿಯರೇ, ಹುಡುಕಿರಿ ಸಿಗುವುದು, ಕೇಳಿರಿ ಕೊಡಲಾಗುವುದು, ತಟ್ಟಿರಿ ತೆರೆಯಲ್ಪಡುವುದು ಎಂದು ಹೇಳಿದ ಪ್ರಭು ಯೇಸುವಿನ ಮುಂದೆ ವಿಶ್ವಾಸದಿಂದ ನಮ್ಮ ಕೋರಿಕೆಗಳನ್ನು ಈಗ ಸಮರ್ಪಿಸಿಕೊಳ್ಳೋಣ. ನಮ್ಮ ಜಗದ್ಗುರುಗಳು ಪೋಪ್ ಫ್ರಾನ್ಸಿಸ್, ವಿಶ್ವದ ಎಲ್ಲ ಧರ್ಮಾಧ್ಯಕ್ಷರು, ಗುರುಗಳು ಹಾಗೂ ದೇವಜನರು ದೇವಚಿತ್ತವನ್ನು ನೆರವೇರಿಸಲು ಪ್ರಾಮಾಣಿಕ ಪ್ರಯತ್ನವನ್ನು ನಡೆಸಲೆಂದು ಪ್ರಾರ್ಥಿಸೋಣ. ಭಯದಿಂದ ದಿನ ದುಡುತ್ತಿರುವ ವೃದ್ಧರು, ಅಬಲೆಯರು, ರೋಗಿಗಳು ಸಂಕಷ್ಟ ಮತ್ತು ನೋವಿನ ಕ್ಷಣಗಳಲ್ಲಿ ಆತ್ಮಸ್ಥೈರ್ಯ ಮತ್ತು ದೇವರ ಕರುಣೆಯ ಸಾಂತ್ವನ ಪಡೆಯಲೆಂದು ಪ್ರಾರ್ಥಿಸೋಣ. ಎಲ್ಲರಿಗಿಂತ ಮುಂದಾಗುವ ಧಾವಂತದಲ್ಲಿ ಕೋಮುವಾದದ ದರ್ಪ ಮತ್ತು ದೌರ್ಜನ್ಯದಿಂದ ಮಾನವೀಯತೆಯನ್ನು ಮರೆತಿರುವ ದೇಶಗಳ ನಾಯಕರು, ಬಂಡವಾಳ ಶಾಹಿಗಳು ಪರಿವರ್ತನೆಯಾಗಬೇಕೆಂದು ಪ್ರಾರ್ಥಿಸೋಣ. ನ್ಯಾಯ ಮತ್ತು ಸತ್ಯದ ಪ್ರವಾದನೆಗಾಗಿ ಅಭಿಷೇಕ ಹೊಂದಿದವರು ವಿಮುಖರಾಗದೆ ಶಾಶ್ವತವಲ್ಲದ ಅಧಿಕಾರಕ್ಕಾಗಿ ಯೇಸುವಿನ ಶಿಷ್ಯತನವನ್ನು ಮಾರಿಕೊಂಡ ಜೂದಾಸನಂತಾಗದೆ ಕೊನೆಯವರೆಗೂ ಯೇಸುವಿನ ಸಾಕ್ಷಿಗಳಾಗಲು
ಪ್ರೇರಣೆ ಪಡೆಯುವಂತೆ ಪ್ರಾರ್ಥಿಸೋಣ. ಕರೋನಾ ಸೋಂಕಿನಿಂದ ನರಳುವ ಪ್ರತಿಯೊಬ್ಬರಿಗೂ ಪ್ರಾರ್ಥಿಸೋಣ. ವಿಶೇಷವಾಗಿ ನಮ್ಮ ನಿವೃತ್ತ ಮಹಾಧರ್ಮಾಧ್ಯಕ್ಷ ಬರ್ನಾರ್ಡ್ ಮೊರಸ್ ಇವರಿಗೆ ದೇವರ ಹೇರಳವಾದ ಕೃಪಾಶೀರ್ವಾದಗಳು ಹರಿದು ಬರಲಿ ಹಾಗೂ ಎಲ್ಲ ಸೋಂಕಿತರು ಶೀಘ್ರವಾಗಿ ಗುಣ ಹೊಂದಿ ದೇವರನ್ನು ಸ್ತುತಿಸಿ ಕೀರ್ತಿಸಿ ಆರಾಧಿಸುವಂತಾಗಲಿ ಎಂದು ಬೇಡೋಣ. ಪ್ರಭು, ನಮ್ಮ ಕೋರಿಕೆಗಳನ್ನು ನಿಮ್ಮ ಇಚ್ಛೆಗನುಗುಣವಾಗಿ ಸ್ವೀಕರಿಸಿರಿ. ನಾವು ಕೇಳುವುದಕ್ಕೆ ಮುಂಚೆಯೇ ನಮ್ಮ ಅವಶ್ಯಕತೆಗಳನ್ನು ಅರಿತಿರುವ ನೀವು ನಮ್ಮನ್ನು ಸದಾಕಾಲ ನಿಮ್ಮ ಸನ್ಮಾರ್ಗದಲ್ಲಿ ಮುನ್ನಡೆಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ವಸುಂಧರೆ ನೀಡಿದ ಫಲಗಳ ತಂದೀನು, ಹೃದಯದಿ ಮಿಡಿಯುವ ಗೀತೆಯ ಹಾಡುವೆನು. ಸ್ವೀಕರಿಸೋ ದೇವಾ, ಸ್ವೀಕರಿಸೋ ದೇವಾ, ಬೆವರಿನ ಹನಿಗಳು ಮಣ್ಣಿನ ತೆರೆಯ ತಾಗಿ ಬೆಳೆಯಿತು ಸಸಿಯು ಗೋಧಿಯ ತೆನೆಯಾಗಿ. ಬೆವರಿನ ಹನಿಗಳು ಮಣ್ಣಿನ ತೆರೆಯ ತಾಗಿ ಬೆಳೆಯಿತು ಸಸಿಯು ಗೋಧಿಯ ತೆನೆಯಾಗಿ. ಸ್ವೀಕರಿಸು ಎಂಬ ಶ್ರಮಗಳನ್ನು, ಅನುಗೊಳಿಸು ನಿನ್ನ ದೇಹವನ್ನು, ಸ್ವರ್ಗೀಯ ಮನ್ನವನು, ಸ್ವರ್ಗೀಯ ಮನ್ನವನು. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ನಿಮ್ಮ ಕರುಣೆಯಿಂದ ಸ್ವೀಕರಿಸಿರಿ. ಪ್ರಭು, ನಿಮ್ಮ ನಾಮಕ್ಕೆ ನಾವು ಸಮರ್ಪಿಸುವ ಈ ಬಲಿಯು ನಮ್ಮನ್ನು ಶುದ್ಧಗೊಳಿಸಲಿ. ನಮ್ಮ ನಡತೆಯು ದಿನೇ ದಿನೇ ಸ್ವರ್ಗೀಯ ಜೀವನಕ್ಕೆ ಹೆಚ್ಚು ಹತ್ತಿರವಾಗುವಂತೆ ಮಾಡಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದೂ ಎಲ್ಲೆಲ್ಲೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು
ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ನಿಮ್ಮ ಮಕ್ಕಳು ಪಾಪದ ನಿಮಿತ್ತ ನಿಮ್ಮಿಂದ ದೂರ ಹೋದಾಗ ನಿಮ್ಮ ಪುತ್ರರ ರಕ್ತದಿಂದಲೂ ಪವಿತ್ರಾತ್ಮರ ಶಕ್ತಿಯಿಂದಲೂ ಅವರನ್ನು ನಿಮ್ಮ ಬಳಿಗೆ ಮರಳಿ ಸೇರಿಸಿಕೊಂಡಿರಿ. ಹೀಗೆ ಪರಮತೃತ್ವದ ಐಕ್ಯತೆಯಿಂದ ರೂಪಿತಗೊಂಡು ಕ್ರಿಸ್ತರ ಶರೀರದಲ್ಲಿಯೂ ಪವಿತ್ರಾತ್ಮರ ಆಲಯಗಳಾಗಿಯೂ ಮಾರ್ಪಟ್ಟು ನಿಮ್ಮ ಪ್ರಜೆಯು ನಿಮ್ಮ ಬಗೆ ಬಗೆಯ ಜ್ಞಾನದ ಸ್ತುತಿಗಾಗಿ ಧರ್ಮಸಭೆಯಿಂದ ವ್ಯಕ್ತವಾಗಿದೆ. ಆದುದರಿಂದ ದೂತಗಣಗಳ ಸಮೂಹಗಳೊಂದಿಗೆ ನಿಮ್ಮನ್ನು ಸ್ತುತಿಸುತ್ತಾ ಆನಂದದಿಂದ ನಾವು ಹಾಡುತ್ತೇವೆಂದರೆ ನೀವೇ ಪರಮ ಪೂಜ್ಯರು, ನೀವೇ ಪರಮ ಪವಿತ್ರರು, ನೀವೇ ಸೇನೆಯ ಒಡೆಯರು, ನೀವೇ ಪರಮ ಪೂಜ್ಯರು, ನೀವೇ ಪರಮ ಪೂಜ್ಯರು. ತುಂಬಿದೆ ಇಹ ಪರಲೋಕಗಳು ಸತತವು ನಿಮ್ಮಯ ಮಹಿಮೆಯೊಳು. ಪರದಲ್ಲಿ ಮೊಳಗಲಿ ಜೈಕಾರವು, ಯುಗ ಯುಗ ಕರಕು ಜೈಕಾರವು. ಬರುವರು ಕರ್ತರ ನಾಮದೊಳು, ಧನ್ಯರು ನಿಮ್ಮಯ ಲೋಕದೊಳು. ಪರದಲ್ಲಿ ಮೊಳಗಲಿ ಜೈಕಾರವು, ಯುಗ ಯುಗ ಕರಕು ಜೈಕಾರವು. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರಿ ಎಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರೆಲ್ಲರಿಗೂ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ. ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರೆಲ್ಲರಿಗೂ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ. ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ.
ವಿಶ್ವಾಸದ ರಹಸ್ಯ. ಕ್ರಿಸ್ತರು ಮರಣವ ಜಯಿಸಿದರು, ಕ್ರಿಸ್ತರು ಮರಣವ ಜಯಿಸಿದರು, ಆ ಕ್ರಿಸ್ತರು ಮರಳಿ ಬರುವರು. ಹಲ್ಲೆಲೂಯಾ, ಮರಳಿ ಬರುವರು, ಮರಳಿ ಬರುವರು. ಆದುದರಿಂದ ಪ್ರಭು ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರು ಎಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವ ಬೀವ ರೊಟ್ಟಿಯನ್ನು ರಕ್ಷಣೆ ನೀಡುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕು ಎಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಅವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರೆಲ್ಲರನ್ನೂ ನಿಮ್ಮ ಸಮ್ಮುಖಕ್ಕೆ ಕರೆದುಕೊಳ್ಳಿ. ನಮ್ಮ ಮೇಲೂ ದಯೆ ತೋರಿ ದೇವಮಾತೆ ಪೂಜ್ಯ ಕನ್ಯಾಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೇಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಸಂತ 10ನೇ ಭಕ್ತಿನಾಥರೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವೂ ಮಹಿಮೆಯೂ ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಕ್ರಿಸ್ತರ ಆಜ್ಞೆಯ ಪ್ರಕಾರ ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹೇಳುವುದೇನೆಂದರೆ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಾವು ಶೋಧನೆಯಲ್ಲಿ ಬೀಳದ ಹಾಗೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರಿ ಎಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಾ ಇದ್ದೇವೆ. ಏಕೆಂದರೆ ರಾಜ್ಯಭಾರವೂ ಅಧಿಕಾರವೂ ಮಹಿಮೆಯೂ ಯುಗಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭುವಿನ ಶಾಂತಿ ಸದಾ ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮ ಆತ್ಮದೊಡನೆ ಇರಲಿ. ಸಹೋದರ ಸಹೋದರರೇ, ಪರಸ್ಪರ ಶಾಂತಿಯನ್ನು ಸಮರ್ಪಿಸಿಕೊಳ್ಳೋಣ.
ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ ನಮಗೆ ದಯೆ ತೋರಿ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ ನಮಗೆ ದಯೆ ತೋರಿ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ ನಮಗೆ ಶಾಂತಿ ನೀಡಿರಿ, ನಮಗೆ ಶಾಂತಿ ನೀಡಿರಿ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಶರೀರ ಮತ್ತು ರಕ್ತದ ಸ್ವೀಕಾರವು ನಮ್ಮ ನ್ಯಾಯ ತೀರ್ಪು ಕಣ್ಣನ್ನು ಗುರಿ ಮಾಡದಿರಲಿ. ಆದರೆ ನಿಮ್ಮ ಪ್ರೀತಿಮಯತೆಯಿಂದ ಇದು ನಮ್ಮ ದೇಹಾತ್ಮಕ ರಕ್ಷಣೆ ಹಾಗೂ ಗುಣಪಡಿಸುವ ಸುದೃಶ್ಯತೆಯಾಗಲಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ದೇವರು ಮಾತನಾಡಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಅಮರ ಜೀವಕ್ಕೆ ಕ್ರಿಸ್ತರ ಶರೀರ ರಕ್ತ ನಮ್ಮನ್ನು ಕಾಪಾಡಲಿ. ಆಮೇಲೆ ಕ್ರಿಸ್ತರ ಶರೀರ, ಕ್ರಿಸ್ತರ ಶರೀರ. ಹೃದಯವು ಜೀವಜಲಕ್ಕೆ ಬಯಸಿದೆ, ಮನವು ಜೀವಂತ ದೇವರಿಗೆ ಕಾದಿದೆ. ಹೃದಯವು ಜೀವಜಲಕ್ಕೆ ಬಯಸಿದೆ, ಮನವು ಜೀವಂತ ದೇವರಿಗೆ. ಜೀವ ಕೊಡುವ ರೊಟ್ಟಿಯು ನಾನೇ ಎಂದಿಗೂ ದೇವಾ, ನಿನ್ನ ಭುಜಿಸಿ ಜೀವನ ಪಡೆವೆ. ಜೀವ ಕೊಡುವ ರೊಟ್ಟಿಯು ನಾನೇ ಎಂದಿಗೂ ದೇವಾ, ನಿನ್ನ ಭುಜಿಸಿ ಜೀವನ ಪಡೆವೆ. ಬಂದು ಬಾಳು ಎನ್ನಲಿ ಓ ಶ್ರೀಸುವೆ, ಕಾದಿದೆ ಹೃದಯವು ಜೀವಜಲಕ್ಕೆ ಬಯಸಿದೆ, ಮನವು ಜೀವಂತ ದೇವರಿಗೆ. ಹೃದಯವು ಜೀವಜಲಕ್ಕೆ ಬಯಸಿದೆ, ಮನವು ಜೀವಂತ ದೇವರಿಗೆ. ಆಧ್ಯಾತ್ಮಿಕ ಪರಮಪ್ರಸಾದ ಸ್ವೀಕಾರದ ಪ್ರಾರ್ಥನೆ. ಓ ನನ್ನ ಯೇಸುವೆ, ನೀವು ನಿಜವಾಗಿಯೂ ಪರಮಪ್ರಸಾದದ ಸಂಸ್ಕಾರದಲ್ಲಿ ಪ್ರಸನ್ನರಾಗಿದ್ದೀರಿ ಎಂದು ನಾನು ವಿಶ್ವಾಸಿಸುತ್ತೇನೆ. ನಾನು ಎಲ್ಲಕ್ಕಿಂತ ಮಿಗಿಲಾಗಿ ನಿಮ್ಮನ್ನು ಪ್ರೀತಿಸುತ್ತೇನೆ.
ಹಾಗೂ ನಿಮ್ಮನ್ನು ನನ್ನ ಆತ್ಮಕ್ಕೆ ಸ್ವೀಕರಿಸಲು ಹಂಬಲಿಸುತ್ತೇನೆ. ನಾನು ಈ ಸಂದರ್ಭದಲ್ಲಿ ನಿಮ್ಮನ್ನು ಸಂಸ್ಕಾರದ ರೂಪದಲ್ಲಿ ಸ್ವೀಕರಿಸಲು ಆಗದೆ ಇರುವುದರಿಂದ ದಯಮಾಡಿ ಆಧ್ಯಾತ್ಮಿಕವಾಗಿ ನನ್ನ ಹೃದಯಕ್ಕೆ ಆಗಮಿಸಿ. ನಾನು ನಿಮ್ಮನ್ನು ಆಲಂಗಿಸುತ್ತೇನೆ. ನನ್ನನ್ನು ಎಂದಿಗೂ ನಿಮ್ಮಿಂದ ಅಗಲಿ ಹೋಗಲು ಬಿಡಬೇಡಿರಿ. ಸವಿದು ನೋಡು ಪ್ರಭುವಿನ ಮಾಧುರ್ಯವನ್ನು, ಆತನನ್ನು ಆಶ್ರಯಿಸಿಕೊಂಡವನು ಧನ್ಯನು. ಪ್ರಾರ್ಥಿಸೋಣ. ಪ್ರಭು, ಇಂಥ ಅಮೋಘ ಕೊಡುಗೆಗಳಿಂದ ತುಂಬಿದವರಾದ ನಾವು ರಕ್ಷಣೆಯ ಸಂಧಾನವನ್ನು ಗಳಿಸಿ ನಿಮ್ಮನ್ನು ಎಂದೆಂದು ಸ್ತುತಿಸುವಂತೆ ಆಗಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಸಕಲ ಸ್ವಾಂತನದ ಮೂಲವಾದ ದೇವರು ತಮ್ಮ ಆಶೀರ್ವಾದದ ಕೊಡುಗೆಗಳನ್ನು ನಿಮಗೆ ನೀಡಿ ಜೀವನದಲ್ಲಿ ನಿಮಗೆ ಶಾಂತಿಯನ್ನು ನೀಡಲಿ. ದೇವರು ನಿಮ್ಮೆಲ್ಲರನ್ನು ಸಕಲ ವಿಪತ್ತುಗಳಿಂದ ಸಂರಕ್ಷಿಸಿ ತಮ್ಮ ಪ್ರೀತಿಯಿಂದ ನಿಮ್ಮ ಹೃದಯಗಳನ್ನು ದೃಢಪಡಿಸಲಿ. ಈ ಬಾಳ ಪಯಣದಲ್ಲಿ ನೀವು ಸತ್ಕಾರ್ಯಗಳಲ್ಲಿ ಸಂಪೂರ್ಣವಾಗಿ ಮಿಂದು ನಂಬಿಕೆ, ನಿರೀಕ್ಷೆ ಮತ್ತು ಪ್ರೀತಿಯ ಕೊಡುಗೆಗಳಲ್ಲಿ ಸಮೃದ್ಧರಾಗಿ ನಿತ್ಯ ಜೀವಕ್ಕೆ ಸಂತೋಷದಿಂದ ಬಂದು ಸೇರುವಂತೆ ಆಗಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರ ಆಶೀರ್ವಾದ ನಿಮ್ಮ ಮೇಲೆ ಇಳಿದು ಬಂದು ಸದಾ ನಿಮ್ಮಲ್ಲಿ ನೆಲೆಸಲಿ. ಹೋಗಿ ಬನ್ನಿ, ಬಲಿ ಪೂಜೆ ಮುಗಿಯಿತು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಜೈ 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 ಸ್ತುತಿಗೀತೆ ಹಾಡುತ್ತ ವಂದನೆಗೈಯುವೆವು. ನಿನ್ನಯ ಮಹಿಮೆಯ ಸುಮಧುರ ಸ್ವರದಿಂದ ಜಗಕ್ಕೆಲ್ಲ ಸಾರುವೆವು. ಜೈ 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 ಸ್ತುತಿಗೀತೆ ಹಾಡುತ್ತ ವಂದನೆಗೈಯುವೆವು. ನಿನ್ನಯ ಮಹಿಮೆಯ ಸುಮಧುರ ಸ್ವರದಿಂದ ಜಗಕ್ಕೆಲ್ಲ ಸಾರುವೆವು. ತಾಳಮೇಳದಿಂದ ನಿನ್ನ ಘನತೆಯ ಸ್ಮರಿಸುವೆನು. ತಾಳಮೇಳದಿಂದ ನಿನ್ನ ಘನತೆಯ ಸ್ಮರಿಸುವೆನು.
ಸಾರುವೆವು ಜಗಕ್ಕೆಲ್ಲ ಸಾರುವೆವು ಪುತ್ರರೊಡಗೂಡಿ ಅರಸೇ ಮನುತಾಯಿ ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್.